140 ನಾನು ರೀಚ್ ಮಾಡಿದ್ದೀವಿ. ವೈಬ್ರೇಷನ್ ಇಲ್ಲ. ಒಳ್ಳೆ ಬಡ್ಜೆಟಲ್ಲಿ ಹಾರ್ಲಿ ಡೇವಿಡ್ಸನ್ ಗಾಡಿ ನೋಡ್ತಾ ಇದ್ದೀರಂದರೆ ಆರಾಮಾಗಿ X440. ಹಾಯ್ ಹಲೋ ನಮಸ್ಕಾರ ಗುರು, ಹೇಗಿದ್ದೀರಾ? ಸೊ ಇವತ್ತು ನಾನಿದ್ದೀನಿ MG ಪ್ರೀಮಿಯಾ ಚಿತ್ರದುರ್ಗ ಶೋರೂಮಲ್ಲಿ. ಏನಕ್ಕಂದರೆ ಲಾಸ್ಟ್ ಮಂತು January 26 ಹಾರ್ಲಿ ಡೇವಿಡ್ಸನ್ 440T ಲಾಂಚ್ ಆಗಿತ್ತು. ಸೊ ಆ ಗಾಡಿ ನೋಡೋಣ, ಟೆಸ್ಟ್ ಡ್ರೈವ್ ಅವೈಲೇಬಲ್ ಇದೆ ಅಂತೆ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಬನ್ನಿ ಗಾಡಿ ತೋರಿಸ್ತೀನಿ ಫಸ್ಟ್ ಯಾವ ಥರ ಇದೆ ಅಂತ. ಇದೆ ನೋಡಿ ಹೆಂಗಿದೆ ಗುರು, ಸೈಕಾಗೈತೆ ಗಾಡಿ ಮಾತ್ರ ನೋಡಿ. ಇದು ಮೊನ್ನೆ ಲಾಂಚ್ ಆಗಿದ್ದು X440T ಅಂತ. ಇದೆ ನೋಡಿ, ಗಾಡಿ ಬಗ್ಗೆ ಡೀಟೇಲ್ಸ್ ಎಲ್ಲ ನಮ್ಮ ಮಲ್ಲೇಶ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಬನ್ನಿ. ಹಾಯ್ ಬರೀ ನಿಮಗೆ ಬಂದುಬಿಟ್ಟು ಹಾರ್ಲಿ 440cc ಅಂತೇಳಿ ಹೊಸದಾಗಿ ಲಾಂಚ್ ಮಾಡಿರೋದು January 26ಕ್ಕೆ. ಇದು ಮೇನ್ ಪರ್ಪಸ್ ಬಂದುಬಿಟ್ಟು ಲಾಂಗ್ ಹೋದಾಗ ಇನ್ ಕೇಸ್ ರೋಡ್ ಗ್ರಿಪ್ ಏನಿದೆ, ಗಾಡಿ ಚೆನ್ನಾಗಿದೆ, ಬ್ಯಾಕ್ ಪೇನ್ ಬರೋಲ್ಲ, ಏನಿಲ್ಲ. ಮತ್ತು ನಿಮಗೆ ಫುಲ್ಲಿ ಮೆಟಲ್ ಬಾಡಿ ಬರುತ್ತೆ. ಮತ್ತು ನಿಮಗೆ ಇದರಲ್ಲಿ ಏನು ಬರುತ್ತೆ ಅಂದರೆ ಆಯಿಲ್ ಕೋಡ್ ಇದೆ, ನಿಮಗೆ ಸಿಂಗಲ್ ಸಿಲಿಂಡರ್ ಆಯಿಲ್ ಕೋಡ್ ಬರುತ್ತೆ. ಮತ್ತು ನಿಮಗೆ ಇದು ಮ್ಯಾಕ್ಸ್ ಬಂದುಬಿಟ್ಟು 28 ಇದೆ. ನಿಮಗೆ ಟಾರ್ಕ್ ಬಂದುಬಿಟ್ಟು 38 ಇದೆ. ಮಿನಿಮಮ್ ಸ್ಪೀಡ್ ನಿಮಗೆ 130 ಇದೆ. ನಾವು ಆಲ್ರೆಡಿ 138 140 ರೀಚ್ ಮಾಡಿದ್ವಿ. ಗಾಡಿ ವೈಬ್ರೇಟ್ ಇಲ್ಲ. 140 ನಾನು ರೀಚ್ ಮಾಡಿದ್ದೀವಿ. ವೈಬ್ರೇಷನ್ ಇಲ್ಲ ಬ್ರೋ, ರೋಡ್ ಗ್ರಿಪ್ ಆಗೇ ಇದೆ. ಮತ್ತು ವೈಬ್ರೇಷನ್ ಗಾಡಿ ಏನಿಲ್ಲ, ಕಂಪ್ಲೀಟ್ ಗಾಡಿ ಚೆನ್ನಾಗಿದೆ. ಮಾತ್ರ ಲಾಂಗ್ ಹೊಡೆಯೋಕ್ಕೆ ಸೇಫ್ಟಿ ಗಾಡಿ ಹೊಡಿಬೋದು ಬ್ರೋ. ಇನ್ ಕೇಸ್ ನೀವು ಲೋನ್ ಆದರೂ ಮಾಡಿಸ್ಬೋದು. ನಮ್ಮಲ್ಲಿ ಲೋನ್ ಆಪ್ಷನ್ ಇದೆ. ಹಿಂದುಜಾ ಇದೆ, ಉಜ್ಜೀವನ್ ಇದೆ, ಶ್ರೀರಾಮ ಇದೆ, ಟಾಟಾ ಕ್ಯಾಪಿಟಲ್ ಇದೆ. ಯಾವುದ್ರಲ್ಲಿ ಬೇಕಾದ್ರೆ ನೀವು ಮಾಡಿಸ್ಕೊಬೋದು, ಲೋನ್ ಆಪ್ಷನ್ ಇದೆ ಬ್ರೋ. ನಿಮ್ಗೆ ಆನ್ ರೋಡ್ ಬಂದುಬಿಟ್ಟು ನಿಮಗೆ 365 ಇದೆ. ನಿಮ್ಗೆ ಎಕ್ಸ್-ಶೋರೂಮ್ ಬಂದುಬಿಟ್ಟು 275 ಇದೆ ಬ್ರೋ. ನಿಮ್ಮಲ್ಲಿ ಬ್ಲೂ, ಬ್ಲ್ಯಾಕ್, ವೈಟ್, ರೆಡ್ ಇದೆ. ಇನ್ ಕೇಸ್ ನೀವೇನಾರ ಬುಕ್ ಮಾಡೋದಾದರೆ ಬುಕ್ ಮಾಡ್ಕೊಳ್ಳಿ, ಆದಷ್ಟು ರೂಪಾಯಿ ತರಿಸ್ಕೊಡ್ತೀವಿ ನಾವು. ಅಮೌಂಟ್ ಬ್ರೋ ನಿಮಗೆ 10 to 15,000 ಇದೆ. ನಿಮಗೆ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ 13.5 ಲೀಟರ್ ಬರುತ್ತೆ. ನಿಮಗೆ ಮೈಲೇಜ್ ಏನಿದೆ 35 to 40 ಇದೆ ಮೈಲೇಜ್. ನಿಮಗೆ ನಾವು 40 ಅಂತ ಅಂದ್ಕೊಂಡ್ರೆ ನೀವು 38 ಅಂತ ಫಿಕ್ಸ್ ನಿಮಗೆ ಮೈಲೇಜ್ ಬಗ್ಗೆ ಬರುತ್ತೆ. ಸೊ ಹಾರ್ಲಿ ಡೇವಿಡ್ಸನ್ X440 ಎಕ್ಸಾಸ್ಟ್ ನೋಟ್ ಒಂದ್ಸರಿ ಕೇಳೋಣ ಬನ್ನಿ. ಸೊ ಇದಕ್ಕೆ ಏನು ಮಾಡ್ತೀವಿ, ಕೇಳಿಸ್ಕೊಂಡ್ರಲ್ಲ ಎಕ್ಸಾಸ್ಟ್ ನೋಟ್ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿ ನೋಡೋಣ. ಬ್ರೋ ನಿಮಗೆ ಟೆಸ್ಟ್ ಡ್ರೈವ್ ಗಾಡಿ ಬೇಕಂದರೆ MG ಪ್ರೀಮಿಯಾ ಚಿತ್ರದುರ್ಗಕ್ಕೆ ಬನ್ನಿ, ಗಾಡಿ ಟೆಸ್ಟ್ ಡ್ರೈವ್ ಇದೆ ನಿಮಗೆ. ಥ್ಯಾಂಕ್ ಯು ಗುರು. ಗಾಡಿ ನೋಡಿದ್ರಲ್ಲ, ನಮ್ಮ ಮಲ್ಲೇಶ್ ಅವರು ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದರು ಗಾಡಿ ಯಾವ್ಯಾವ ಥರ ಇದೆ ಅಂತ, ಫೀಚರ್ಸ್ ಎಲ್ಲ. ನಿಮಗೆ ಟೆಸ್ಟ್ ಡ್ರೈವ್ ಬೇಕು ಅಂದರೆ MG ಪ್ರೀಮಿಯಾ ಚಿತ್ರದುರ್ಗ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಟೆಸ್ಟ್ ಡ್ರೈವ್ ಗಾಡಿ ಕೂಡ ಅವೈಲೇಬಲ್ ಇದೆ ಗುರು. ಶೋರೂಮ್ ಅವರು ತುಂಬ ಹಂಬಲಿದ್ದಾರೆ, ಸಖತ್ತಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಿಮಗೇನೇ ಡೌಟ್ ಇದ್ದರೂ ಬಂದರೂ ಮಲ್ಲೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈಗ ಟೆಸ್ಟ್ ಡ್ರೈವ್ ಹೋಗಿ ತೋರಿಸ್ತೀನಿ ಒಂದ್ಸರಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ. ಸೊ ಈಗ ಗಾಡಿ ಟೆಸ್ಟ್ ಡ್ರೈವ್ ಹೋಗಿ ತೋರಿಸ್ತೀನಿ ಬನ್ನಿ, ರೈಡಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ. ಸೊ ಗಾಡಿ ನೋಡ್ಕೊಂಬಿಡಿ ಒಂದ್ಸರಿ ಯಾವ ಥರ ಕಾಣಿಸ್ತಿದೆ ಅಂತ. ಬನ್ನಿ ಹೋಗೋಣ. ಸೀಟಿಂಗೆಲ್ಲ ಕಂಫರ್ಟ್ ಇದೆ ಗುರು, ಕುತ್ಕೊಳೋಕ್ಕೆ. ಬಾರ್ ಆ್ಯಂಡ್ ಮಿರರ್ ಕೊಡ್ತಿದ್ದಾರೆ ನೋಡಿ, ಬಾರ್ ಆ್ಯಂಡ್ ಮಿರರು. ಮತ್ತು ಇದು ಒಂದು ನಿಮಗೆ ರೈಡ್ ಬೈ ವೈರ್ ಬರುತ್ತೆ. ಸೊ ನೋಡಿ, ಟೋಟಲ್ ಕೇಬಲ್ ಏನಿಲ್ಲ, ಜಸ್ಟ್ ಒಂದು ವೈರ್ ಹೋಗಿದೆ, ರೈಡ್ ಬೈ ವೈರ್ ಬರುತ್ತೆ. ಮತ್ತು ರೈಡಿಂಗ್ ಮೋಡ್ಸ್ ಕೂಡ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಈ ಸ್ವಿಚ್ ಗೇರ್ಸ್ ಎಲ್ಲ ಸೇಮು ಎಕ್ಸ್ಪಲ್ಸ್ 210 ಏನು ಸ್ವಿಚ್ ಗೇರ್ಸ್ ಇದೆ ಅದೇ ಇದೆ. ಬಟ್ ಇದು ಒಂದು ಚೇಂಜ್ ಮಾಡಿದ್ದಾರೆ, ಮತ್ತು ಈ ಬಟನ್ ಒಂದು ಚೇಂಜ್ ಮಾಡಿದ್ದಾರೆ ಅವರು. ಸೊ ಬನ್ನಿ ನೋಡ್ಕೊಂಬಿಡಿ ಮೀಟರ್ ಕನ್ಸೋಲು. ಇದು ಒಂದು ಫುಲ್ಲು TFT ಡಿಸ್ಪ್ಲೇ ಬರುತ್ತೆ ಗುರು ಇದರಲ್ಲಿ, ಚೆನ್ನಾಗಿದೆ. ಗಾಡಿ ನ್ಯೂಟ್ರಲ್ಲಿದೆ, ನ್ಯೂಟ್ರಲ್ಲ. ಓಕೆ ಇರಿ. ಸೊ ಹೋಗೋಣ, ನೋಡ್ಕೊಂಬಿಡಿ. ಪೆಟ್ರೋಲ್ ಕಮ್ಮಿ ಐತೆ ಗುರು. ಇದೆ ಇಂಜಿನ್ ಕಿಲ್ ಸ್ವಿಚ್ಚು ಮತ್ತು ಇಂಟಿಗ್ರೇಟೆಡ್ ಸ್ಟಾರ್ಟ್ ಸ್ಟಾಪ್ ಇದರಲ್ಲಿದೆ. ನೋಡಿ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಎಕ್ಸಾಸ್ಟ್ ನೋಡು, ಸಖತ್ತಾಗೈತೆ ಗುರು. ಎಕ್ಸಾಸ್ಟ್ ನೋಟ್ ಮಾತ್ರ ಬಾಂಬರ್ ಆಗೈತೆ ಫುಲ್ಲು. ಬನ್ನಿ ಹೋಗೋಣ. ಬಟ್ ರೈಡಿಂಗ್ ಪೊಸಿಷನ್ನೆಲ್ಲ ಒಂಥರ ಸಖತ್ತಾಗೈತೆ. ಅಂದರೆ ಹೈವೇ ಕ್ರೂಸ್ ಮಾಡೋಕ್ಕೆ ಅದಕ್ಕೆಲ್ಲ. ಬನ್ನಿ. ಇನ್ನೊಂದು ಮರ್ತೋಗಿದೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ ಗುರು.
ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಪವರ್ ಬಂದು 27 ಹಾರ್ಸ್ ಪವರು ಮತ್ತು 35 ಏನೋ ನಮ್ಮ ಟಾರ್ಕ್ ಇದೆ. ಹಂಗೆ ಹೋಗೋಕ್ಕಾಗಲ್ಲ ಟಾಪ್ ಸ್ಪೀಡಲ್ಲಿ ಚೆಕ್ ಮಾಡೋಕ್ಕೆ. ಬಟ್ ರೈಡಿಂಗ್ ಇದೆಯಲ್ಲ ಸಖತ್ತಾಗೈತೆ. ಅಂದರೆ ಈ ಗಾಡೀಲಿ ಇಷ್ಟ ಆಗಿದ್ದು ಒಂದು ಅಂದರೆ ಎಕ್ಸಾಸ್ಟ್ ನೋಟುಗಳು. ಎಕ್ಸಾಸ್ಟ್ ನೋಟ್ ಸಖತ್ತಾಗೈತೆ. ಸಸ್ಪೆನ್ಷನ್ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಸಸ್ಪೆನ್ಷನ್ನು. ನೋಡಿ ಸೌಂಡ್ ಹೆಂಗೆ ಬರುತ್ತೆ ಗುರು. ಗಾಡಿ ಮಾತ್ರ ಓಡ್ಸೋಕ್ಕೆ ನೆಕ್ಸ್ಟ್ ಲೆವೆಲ್. ಒಳ್ಳೆ ಬಡ್ಜೆಟಲ್ಲಿ ಹಾರ್ಲಿ ಡೇವಿಡ್ಸನ್ ಗಾಡಿ ನೋಡ್ತಾ ಇದ್ರಂದರೆ ಆರಾಮಾಗಿ X440Tಗೆ ಹೋಗ್ಬೇಕು. ಅಂದರೆ ಮೊನ್ನೆ ಲಾಂಚ್ ಆಯ್ತಲ್ಲ ಇದು ಮೊನ್ನೆ ಚಿತ್ರದುರ್ಗದಲ್ಲೇ ಜನವರಿ 26ಗೆ ಟಿಪಿಕಲ್ ಕನ್ನಡಿಗ ಅವರು ಲಾಂಚ್ ಮಾಡಿದ್ದು. ಸಖತ್ತಾಗೈತೆ ಗಾಡಿ ಮಾತ್ರ ಓಡಿಸೋದ್ರಲ್ಲಿ. ಇದರಲ್ಲಿ ರೈಡಿಂಗ್ ಮೋಡ್ಸ್ ಬಗ್ಗೆ ಹೇಳ್ತೀನಿ ಮನೆಯಲ್ಲಿ ಗಾಡಿ ನಿಲ್ಲಿಸಿ. ನಿಮ್ಗೆ ಏನಾದರೂ ಟೆಸ್ಟ್ ಡ್ರೈವ್ ಬೇಕು ಅಂದರೆ MG ಪ್ರೀಮಿಯಮ್ಗೆ ಬನ್ನಿ ಗುರು. ಇಲ್ಲಿ ಟೆಸ್ಟ್ ಡ್ರೈವಲ್ಲಿ ಅವೈಲೇಬಲ್ ಇದೆ. ಶೋರೂಮವ್ರು ಕೂಡ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೇ ಮಾಡ್ತಾರೆ ಗುರು. ಓಕೆ, ಇದರಲ್ಲಿ ರೈಡಿಂಗ್ ಮೋಡ್ಸ್ ಅಂತ ತೋರಿಸ್ತೀನಿ ಇದೆ. ಇದು ಮೀಟ್ರ್ ಬಂದು ನೋಡಿ, ಇದು ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಗಿರೋದು. ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಟ್ರಿಪ್ ಬರುತ್ತೆ ಮತ್ತು ಟೈಮ್ ಬರುತ್ತೆ. ಇಲ್ಲಿ ಕೆಳಗಡೆ ಬಂದು ಫ್ಯೂಯಲ್ ಇಂಡಿಕೇಟರ್ ಇದು ಇಲ್ಲಿದೆಯಲ್ಲ, ಇದು ಟ್ರಾಕ್ಷನ್ ಕಂಟ್ರೋಲ್ ಇಂಡಿಕೇಟರ್. ಇದು ಬಂದು ಮೋಡ್, ಐ ಥಿಂಕ್ ಮೋಡ್ ಇದು. ಸೊ ಇದು ಬಂದು ಗೇರ್ ಪೊಸಿಷನ್ ಇಂಡಿಕೇಟರ್. ಇದು ಸ್ಪೀಡೋಮೀಟರು. ಇದು ಒಂದು ಓಡೋಮೀಟರು. ಇದಕ್ಕೆ ಸೆಲೆಕ್ಟ್ ಆಯಿತು. ಅವರೇಜ್ ಸ್ಪೀಡು, ಅವರೇಜ್ ಫ್ಯೂಯಲು, ಟ್ರಿಪ್ಪು ಇದೆಲ್ಲ ಬರುತ್ತೆ. ಮೋಡ್ ಬೇಕಂದರೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನೋಡಿ, ಹೋಲ್ಡ್ ಮಾಡಿ ಇಟ್ಕೊಬೇಕು. ಇದು ಮೆನು ಬಟನ್ನು ಆಯಿಲ್ ಬರುತ್ತೆ ನೋಡಿ. ಅಬೌಟು, ಕನೆಕ್ಟಿವಿಟಿ, ಬೈಕು, ಡಿಸ್ಪ್ಲೇ ಇದೆ. ಇದರ ಡಿಸ್ಪ್ಲೇಯಲ್ಲಿ 2 ಅಪಿರೆನ್ಸು. ಓಕೆ, ಅಂದರೆ ಆಟೋ, ನೈಟು, ಡೇ ಆ್ಯಂಡ್ ಇದೆ. ಮತ್ತು ಮೆನುಗೆ ಹೋದರೆ ಟ್ರಿಪ್ಪಿ, ಫ್ಯೂಯಲ್ಲು, ನ್ಯಾವಿಗೇಷನ್ನು, ಜನರಲ್ ಇನ್ಫೋ, ಮ್ಯೂಸಿಕ್ಕು, ವ್ಯಾಲ್ಯೂಮು, ಟ್ರಿಪ್ಪಿ, ಫ್ಯೂಯಲ್ಲು ಎಲ್ಲ ಸಖತ್ತಾಗಿದೆ ಬಿಡಿ ಇದ್ರಲ್ಲಿ ಕೂಡ ಇನ್ಫಾರ್ಮೇಷನು. ಮತ್ತು ಮೋಡ್ಸ್ ಬಂದು ಐ ಥಿಂಕ್ ಬೈಕಿಗೆ ಹೋದರೆ ಟ್ರಿಪ್ಪಿ ಇಲ್ಲಿ ನೋಡಿ ರೈಡಿಂಗ್ ಮೋಡ್ಸ್ ಮೇಲೆ ಹೋದರೆ ರೋಡು, ರೈನು, 2 ಮೋಡ್ ಇದಷ್ಟೇ, ರೋಡು ಮತ್ತು ರೈನು. ಓಕೆ, ಮತ್ತು ರಿಯರ್ ಎಬಿಎಸ್ಸು ಆಪ್ಷನ್ ಇದೆ ನೋಡಿ. ರಿಯರ್ ಎಬಿಎಸ್ ಬೇಕಂದ್ರೆ ಟರ್ನ್ ಆಫ್ ಮಾಡ್ಬೋದು. ಮತ್ತು ಕೆಳಗಡೆ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಟರ್ನ್ ಆಫ್ ಮಾಡ್ಬೋದು. ಸೊ ನೋಡಿ ಗಾಡಿ ಯಾವ ಥರ ಇದೆ ಅಂತ. ಸ್ಟ್ಯಾಂಡ್ ಹಾಕೋಣ. ಸೊ ಗೈಸ್, ಇದೇ ನೋಡಿ ಹಾರ್ಲಿ ಡೇವಿಡ್ಸನ್ X440T ರಿವ್ಯೂ. ಸೊ ಇದೇ ಥರ ರಿವ್ಯೂಸ್ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.